ಆತ್ಮೀಯರೇ, ಈ ಗೋಷ್ಠಿ ಏನದಲ್ಲ ಬಹಳ ಕಠಿಣವಾದಂತ ಗೋಷ್ಠಿ. ಈಗಾಗಲೇ ಸಮಯ 2:30. ಬಹಳಷ್ಟು ಜನರಿಗೆ ಹಸಿವಿನ ಚಿಂತೆ, ಇನ್ನು ಊಟ ಮಾಡಿ ಬಂದು ಕುಂತವರಿಗೆ ನಿದ್ದೆಯ ಚಿಂತೆ. ಯಾಕಂದ್ರೆ ಈ ಗೋಷ್ಠಿಯ ಹಿಂದೆ ಮತ್ತು ಮುಂದೆ ನಾನು ಬಹಳಷ್ಟು ಗೋಷ್ಠಿಗಳಲ್ಲಿ ಅನುಭವಿಸಿದ್ದೇನೆ. ಇಂತಹ ಕಠಿಣವಾದಂತಹ ಗೋಷ್ಠಿಯ ಕನ್ನಡದ ಗಡಿಭಾಗದ ಸರ್ಕಾರಿ ಕನ್ನಡ ಶಾಲೆಯ ಸ್ಥಿತಿಗತಿಗಳ ಬಗ್ಗೆ ನನ್ನ ಪಾಲಿನದು. ಈ ಒಂದು ವೇದಿಕೆಯಲ್ಲಿ ಗೌರವಾನ್ವಿತ ಹಿರಿಯರು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವಾನ್ವಿತ ಅಧ್ಯಕ್ಷರಾದಂಥ ಮತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಶಿಗ್ಗಾಂವಿಗೆ ಏನು ವಿಶ್ವವಿಖ್ಯಾತ ಜಾನಪದ ವಿಶ್ವವಿದ್ಯಾಲಯವನ್ನ ಮಂಜೂರು ಮಾಡಿಸಿದಂತ ಕೀರ್ತಿ ಈ ಒಂದು ಅಧ್ಯಕ್ಷರಿಗೆ ಸಲ್ತತೆ. ಅದು ಗೌರವ ಚನ್ನಬಸಪ್ಪನವರಿಗೆ ಅನ್ನಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ಅಲ್ಲಿಯವನಾದ ನಾನು ವೇದಿಕೆ ಮೇಲಿದ್ದಂತ ಎಲ್ಲ ಗೌರವಾನ್ವಿತರಿಗೆ ಅಂದ್ರೆ ಬಿಳಿಮಲೆ ಸರ್, ನನ್ನ ಹಿರಿಯರು, ಅದರ ಜೊತೆಗೆ ಸಂತ ಶಿಶುನಾಳ ಶರೀಫರ ಆರಾಧ್ಯ ದೈವವಾದ ಗುರುಗಳಾದ ಏನು ಗೋವಿಂದ ಭಟ್ರು ಇದ್ರಲ್ಲ, ಅವರ ಮರಿಮೊಮ್ಮಗ ನಾಡೋಜ ಮಹೇಶ್ ಜೋಶಿ ಅವರು, ನಾನು ಅವರು ಒಂದೇ ಕ್ಷೇತ್ರದವರು. ಆಗ್ಲೇ ಕೂಡಿದಾಗ ಹೇಳಿದ್ರೆ ನನಗೆ ಕಡೆಗೆ ನನಗೆ ಮಾತನಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸರ್, ತಮಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾನೆ, 6 ರಾಜ್ಯಗಳ ಗಡಿಭಾಗದ ಕನ್ನಡದ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಬಗ್ಗೆ ಮಾತನಾಡ್ರಿ ಅಂತ ಹೇಳ್ತಾರೆ. ನನಗೆ ಬಂದು ಈಗ ತಾನೇ ಹೇಳಿದ್ರು, ನನಗೆ ಕೊಟ್ಟಂತ 15 ನಿಮಿಷ ಅದರ ಮತ್ತೆ 5 ನಿಮಿಷ ಕಡಿಮೆ ಮಾಡಿದ್ದಾರೆ. ಯಾಕಂದ್ರೆ 6 ರಾಜ್ಯಗಳ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರುಗಳು ಇಲ್ಲಿ ಬಂದಿದ್ದಾರೆ. ನಾನೇನಾದರೂ ಮಹಾರಾಷ್ಟ್ರಕ್ಕೆ ಹೋದ್ರೆ, ತೆಲಂಗಾಣಕ್ಕೆ ಹೋದ್ರೆ, ಆಂಧ್ರಕ್ಕೆ ಹೋದ್ರೆ, ತಮಿಳುನಾಡಿಗೆ ಹೋದ್ರೆ, ಕೇರಳಕ್ಕೆ ಹೋದ್ರೆ, ಗೋವಾಕ್ಕೆ ಹೋದ್ರೆ ಏನ್ ಮಾತನಾಡಿದ್ರಿ ಸೋಮಣ್ಣವ್ರು ಅಂತ ಕೇಳುವಂತ ಪರಿಸ್ಥಿತಿಯೊಳಗೆ ನಾನಿದ್ದೇನೆ. ಸರ್, ನಾ 15 ನಿಮಿಷದೊಳಗೆ ನಾನು ಮುಗಿಸ್ತೇನೆ. ಯಾಕೆ ಸಮಯಕ್ಕೆ ಮಹತ್ವವನ್ನ ಕೊಡಬೇಕಾಗಿದ್ದು ನಮ್ಮೆಲ್ಲರಿಗೂ ಕರ್ತವ್ಯ ಅನ್ನಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ಗಡಿಭಾಗದ 6 ರಾಜ್ಯಗಳಾದ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಗೋವಾ ರಾಜ್ಯಗಳಲ್ಲಿ ಗಡಿಗಳಲ್ಲಿ ಬರ್ತಕ್ಕಂಥ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಹೇಳಬೇಕಾಗಿದೆ. ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ವೇದಿಕೆ ಮೇಲಿದ್ದಂಥವ್ರಿಗೆ. ನಮ್ಮ ನಿರಂಜನಾದದ್ದವರು, ಸರ ನಿರಂಜನದರ, ತಾವು ಹೇಳಿದ್ರಿ ಏನ್ ಮೂಲಭೂತ ಸೌಕರ್ಯಗಳಾದಂತ 9 ಇರಬೇಕು ಅನ್ನಂತ ಮಾತನ್ನ ತಾವು ಹೇಳಿದ್ರಿ. ಅದು ಕಡಿಮೆ ಆಗ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ ಅನ್ನಂತ ಮಾತನ್ನ ಹೇಳಿದ್ರಿ. ನಾನೊಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ ತಮಗೆಲ್ಲರಿಗೂ. ಕರ್ನಾಟಕದಲ್ಲಿಯ ಕನ್ನಡ ಶಾಲೆಗಳ ಅಂದ್ರೆ ಸರ್ಕಾರಿ ಕನ್ನಡ ಶಾಲೆಗಳ ಸ್ಥಿತಿಗತಿಗಳಲ್ಲಿ 44 ಸಾವಿರ ಶಾಲೆಗಳಲ್ಲಿ 10 ವರ್ಷದಲ್ಲಿ 2,500 ಶಾಲೆಗಳು ಬಂದಾಗ್ಯಾವು ಅಂತ ಹೇಳಿದ್ರ, ಗಡಿಭಾಗದಲ್ಲಿರ್ತಕ್ಕಂಥ ಕನ್ನಡಿಗರ ಶಾಲೆ ಯಾವ ರೀತಿಯ ಅಹೋಗತಿ ಆಗಿದೆ ಅನ್ನೋದನ್ನ ನಿಮ್ಮ ವೇದಿಕೆ ಮುಖಾಂತರ ನಾನು ಇವತ್ತ ತಿಳಿಸ್ತಾ ಇದ್ದೇನೆ. ಸರ್, ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಅಲ್ಲಿಯ ಸ್ಥಿತಿಗತಿಯನ್ನ ನಾವು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತೈತಿ. ನಾ ಯಾರು ಹೇಳಿದ್ದನ್ನ ಕೇಳಿಲ್ಲ ನೋಡಿಲ್ಲ ಅಂತಲ್ಲ, ಪರಿಸ್ಥಿತಿಯನ್ನ ಅವಲೋಕನವನ್ನ ಮಾಡಿದಾಗ ಅಲ್ಲಿಯ ಪರಿಸ್ಥಿತಿ ಬಹಳಷ್ಟು ಗಂಭೀರ ಇದೆ. ಕನ್ನಡವನ್ನು ಉಳಿಸಬೇಕಾಗಿದ್ದು ಕರ್ನಾಟಕದ ಕನ್ನಡ ಶಾಲೆಗಳಿಗಿಂತ ಗಡಿಭಾಗದ ಶಾಲೆಗಳನ್ನ ಉಳಿಸುವಂತ ಆ ಸಂಘ ಸಂಸ್ಥೆಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಂದೇಶದ ಮುಖಾಂತರ ಇವತ್ತು ಹೇಳೋದಿಷ್ಟೇ. ನಿಮ್ಗೆಲ್ಲರಿಗೂ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಾವು ಒಂದು ಉದಾಹರಣೆಯನ್ನ ತೆಗೆದುಕೊಳ್ತೇನೆ. ಮಹಾರಾಷ್ಟ್ರದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಶಾಲೆಗಳವ. 44,000 ಮಕ್ಕಳು ಅಲ್ಲಿ ಇವತ್ತ ಪ್ರೈಮರಿ ಸ್ಕೂಲ್ ಇರಬಹುದು, ಹೈಸ್ಕೂಲ್ ಇರಬಹುದು ಮತ್ತು ಪ್ರೌಢಶಾಲೆ ಇರಬಹುದು. ನಿಮ್ಗೆ ಒಂದು ಮಾತನ್ನ ಹೇಳ್ತಾ ಇದ್ದೇನೆ, PUCಯ ಸೈನ್ಸ್ ಅನ್ನ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಕ ಗ್ರಾಮದಲ್ಲಿ ಒಂದು ಸಂಸ್ಥೆ ಕನ್ನಡದಲ್ಲಿ ನಡೆಸ್ತಾ ಇದೆ ಅಂತ ಹೇಳಿದ್ರೆ ಎಷ್ಟೊಂದು ಅಭಿಮಾನದಿಂದ ಅವರು ಕನ್ನಡವನ್ನ ಉಳಿಸ್ತಾರೆ ಅನ್ನೋದನ್ನ ಇವತ್ತು ನಾವೆಲ್ಲರೂ ನೆನೆಸ್ಕೊಳ್ಬೇಕಾಗಿದೆ. ಸೈನ್ಸ್ ಅನ್ನ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ನಾನು ಆ ಶಾಲೆಗೆ ಹೋಗಿದ್ದೆ. ಕೇಳಿದಾಗ ಅವ್ರು ಹೇಳಿದ್ರು, ಈ ಭಾಗದಲ್ಲಿ ಬಹಳಷ್ಟು ಕುಂದು ಕೊರತೆಗಳ ಮಧ್ಯದಲ್ಲಿ ನಾವು ಶಾಲೆಯನ್ನ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ರು. ನಾನು 10 ಹಲವಾರು ಶಾಲೆಗಳಿಗೆ ಹೋದಾಗ ಏನು ಅಲ್ಲಿ ಸರಿಯಾದಂತ ಕೊಠಡಿಗಳ ವ್ಯವಸ್ಥೆ ಇಲ್ಲ. ಕೊಠಡಿಗಳು ಇದ್ದರೂ ಸಹ ಆ ಹಂಚು ಆ ಸೋರುವಿಕೆಯನ್ನು ನೋಡಿದ್ರೆ ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ಇವತ್ತು ಕನ್ನಡ ಶಾಲೆಗಳದವು. ನಾನು ಕೇರಳದ ಕಾಸರಗೋಡಿಗೆ ಒಂದು ಅಲ್ಪಸಂಖ್ಯಾತರ ಒಂದು ಕನ್ನಡ ಮಾಧ್ಯಮ ಶಾಲೆಗೆ ಹೋಗಿದ್ದೆ. ಅಲ್ಲಿ ಕನ್ನಡದ ಶಿಕ್ಷಕರಿದ್ದಾರೆ,
ಮಕ್ಕಳು ನಾವು ಹಂಚು ಹಾರಿ ಹೋಗ್ತಾವನ್ನಂತ ಪರಿಸ್ಥಿತಿಯೊಳಗೆ ಇವತ್ತು ಅಲ್ಲಿ ಕನ್ನಡ ಶಾಲೆಯನ್ನ ಉಳಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ತಮಗೆ ನಾನು ಹೇಳಬೇಕಾಗಿದ್ದು, ಕಟ್ಟಡಗಳು ಇದ್ದರೂ ಸಹ ಅಲ್ಲಿ ವಿದ್ಯಾರ್ಥಿಗಳಿಗೆ ಕೂಡಲು ಆಸನಗಳು ಸಹ ಇರುವುದಿಲ್ಲ. ನೆಲದ ಮೇಲೆ ಕುಂದುತ್ತಾ ಇದ್ದಾರೆ. ನಾವೆಲ್ಲೋ ಒಂದ್ ಕಡೆ 25-30 ವರ್ಷಗಳ ಹಿಂದಿನ ಪರಿಸ್ಥಿತಿಯನ್ನ ನೆನೆಸಿಕೊಂಡಾಗ ಈ ಪಾಟಿನ್ ಚೀಲ ಅಂತ ಹೇಳ್ತಿದ್ರು, ಕರೇಳಿ ಚೀಲ ಅಂತ ಹೇಳ್ತಿದ್ರು. ಈಗ ಇವತ್ತು ಚಾಪೆ ಅಂತ ಇದ್ದಾರೆ. ಆ ಚಾಪೆಯನ್ನ ತೆಗೆದುಕೊಂಡು ಹೋಗಿ ಮಕ್ಕಳು ನೆಲದ ಮೇಲೆ ಕೂತು ಕನ್ನಡ ಶಾಲೆಯಲ್ಲಿ ಕನ್ನಡವನ್ನ ಕಲಿತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ಸ್ಥಿತಿಗತಿ ಹೆಂಗಿರಬಹುದು ಅನ್ನೋದನ್ನ ತಾವು ನೋಡ್ಕೊಳ್ಬೇಕು. ಇದು ಸ್ವತಃ ನಾನೇ ನೋಡಿದಂತ ಶಾಲೆ. ಇನ್ನು ಅಲ್ಲಿ ಯಾವುದೇ ರೀತಿಯ ವಿದ್ಯುತ್ತಿನ ಒಂದು ವ್ಯವಸ್ಥೆ ಇಲ್ಲ. ಬಹಳಷ್ಟು ಶಾಲೆಗಳಲ್ಲಿ ವಿದ್ಯುತ್ತಿನ ವ್ಯವಸ್ಥೆ ಇಲ್ಲ. ಅದ್ರ ಜೊತೆಗೆ ಶುದ್ಧ ಕುಡಿಯುವ ನೀರು, ಯಾವ ನೀರಾಗ್ಲಿ, ಬೋರಿನ ನೀರಾಗ್ಲಿ ಇಲ್ಲ. ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರಿನ ಘಟಕಗಳು ಇಲ್ಲ. ಮತ್ತೆ ಪೀಠೋಪಕರಣಗಳ ಸದ್ದೇ ಇಲ್ಲ. ತಾವು ಹೇಳಿದ್ರೆ 9ರಲ್ಲಿ ಗ್ರಂಥಾಲಯ ಇರಬೇಕು ಅನ್ನಂತ ಮಾತನ್ನ ಹೇಳಿದ್ರೆ, ಗ್ರಂಥಾಲಯ ಅಲ್ಲ, ಅಲ್ಲಿ ಕನ್ನಡದ ಪುಸ್ತಕಗಳ ಒಂದು ಅವಶೇಷಗಳು ಸಹ ಇರುವುದಂತ ಸ್ಕೂಲು ಇವತ್ತ ಗಡಿ ಭಾಗದಲ್ಲಿ ನಡೀತಾ ಇದೆ. ಅಂದ್ರೆ ಕನ್ನಡದ ನಾವೇನು ಇವತ್ತ ದೌರ್ಭಾಗ್ಯಕ್ಕೆ ಈಡಾಗಿದ್ದೇವೆ ಅನ್ನಂಥದ್ದು ನಾವು ಚಿಂತನೆ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಇವತ್ತೇನ್ ಪರಿಸ್ಥಿತಿ ಬಂದದೆ ಅಂತ ಹೇಳಿದ್ರೆ ಶೌಚಾಲಯಗಳಂತೂ ಇಲ್ಲ. ಹೆಣ್ಣು ಮಕ್ಕಳ ಶೌಚಾಲಯ ಇಲ್ಲ, ಗಂಡು ಮಕ್ಕಳ ಶೌಚಾಲಯ ಇಲ್ಲ. ನಾವೆಲ್ಲರೂ ಇಲ್ಲಿ ಏನಂತ ಹೇಳ್ತೇವೆ, ಶೌಚಾಲಯ ಮುಕ್ತ ರಾಜ್ಯವನ್ನಾಗಿ ನಾವು ಮಾಡಬೇಕು ಅನ್ನಂತ ಮಾತನ್ನ ನಾವು ಇವತ್ತೇನು ಹೇಳ್ತಾ ಇದ್ದೇವಲ್ಲ, ಇವತ್ತಿಲ್ಲೇ ಇಲ್ಲ. ಬಯಲು ಶೌಚಾಲಯಗಳನ್ನ ನಾವು ನಿರ್ಮಾಣ ಮಾಡಿದ ಪೂರ್ವದಲ್ಲಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಬೇಕು ಅನ್ನಂಥದ್ದು ನಮ್ಮೆಲ್ಲರ ಕನಸು ಏನದಲ್ಲ. ಆ ಗಡಿ ಭಾಗದಲ್ಲಿ ಎಲ್ಲಿಯೂ ಇದು ಕಾಣೋದಿಲ್ಲ. ಅಲ್ಲಿ ಶೌಚಾಲಯಗಳ ಇದ್ದರೂ ಸಹ ನೀರಿಲ್ಲ. ತಾವು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಡ್ರಿ. ಅಲ್ಲಿ ಶೌಚಾಲಯಗಳಿದ್ದರೂ ಸಹ ನೀರಿಲ್ಲ. ದುರ್ವಾಸನೆಯ ಮಧ್ಯದಲ್ಲಿ ಕನ್ನಡ ಶಾಲೆಗಳು ನಡೀತಾ ಇವೆ ಅಂತ ಹೇಳಿದ್ರೆ ಇವತ್ತು ನಾವು ಕನ್ನಡ ಶಾಲೆಗಳನ್ನ ಉಳಿಸಿಕೊಳ್ಳುವಂತ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇನ್ನು ಆಯಾ ಶಾಲೆಗಳಲ್ಲಿ ಅಂದರೆ ಮರಾಠಿ ಇರಬಹುದು, ತಮಿಳು ಇರಬಹುದು, ತೆಲುಗು ಇರಬಹುದು, ಮಲಯಾಳಿ ಇರಬಹುದು ಭಾಷೆ ಶಿಕ್ಷಕರನ್ನ ಕನ್ನಡ ಶಾಲೆಗಳಲ್ಲಿ ಆಯಾ ಸರ್ಕಾರಗಳು ಒಬ್ಬ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಹಿಂದು ಮುಂದು ನೋಡ್ತಾ ಇದೆ, ಹಿಂದೇಟು ಆಗ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಭಾಷಾದ ಮೇಲಿರ್ತಕ್ಕಂಥ ಪ್ರೀತಿಯಿಂದ ಇವತ್ತ ನಮಗೆ ಅಲ್ಲಿ ಕನ್ನಡದ ಶಿಕ್ಷಕರನ್ನ ನೇಮಕ ಮಾಡಕ್ಕಾಗಿಲ್ಲ. ಇನ್ನು ಕೆಲವೊಂದು ರಾಜ್ಯದ ಮಕ್ಕಳಿಗೆ ನಮ್ಮ ಏನು ಈ ಶೂಸ್ ಅಂತವಲ್ಲ, ಕಾಲ್ ಸೀಟ್ ಇರಬಹುದು, ಬಟ್ಟೆ ಇರಬಹುದು, ಶಾಲೆಗೆ ಮತ್ತು ಏನೋ ಶಾಲೆಗಳಲ್ಲಿ ಕೊಡ್ತಕ್ಕಂಥ ಏನು ನಮ್ಮ ಏನು ಚೀಲ ಅಂತ ಹೇಳ್ತಾವಲ್ಲ, ಬ್ಯಾಗ್, ಅವು ಇವತ್ತ ವ್ಯವಸ್ಥಿತ ಆಗಿ ಅದು ಬರ್ತಾ ಇಲ್ಲ. ಅದ್ರ ಜೊತೆಗೆ ನಿಮ್ಮನ್ನ ಹೇಳ್ತಾ ಇದ್ದೇನೆ, ಮರಾಠಿ ಉದಾಹರಣೆ ತಗೊಂತಾ ಇದ್ದೇನೆ. ಮಹಾರಾಷ್ಟ್ರದ ಮರಾಠಿ ಏನು ಶಿಕ್ಷಕರಿಗೆ ಕನ್ನಡದ ಶಾಲೆಯಲ್ಲಿ ಮರಾಠಿ ಶಿಕ್ಷಕರನ್ನ ನೇಮಕ ಮಾಡಿ ಕನ್ನಡದ ಮಕ್ಕಳಿಗೆ ಕಲಿಸುವಂತ ವ್ಯವಸ್ಥೆಯನ್ನ ಅಲ್ಲಿಯ ಸರ್ಕಾರಗಳು ಮಾಡ್ತಾ ಇವೆ. ನೀವು ವಿಚಾರ ಮಾಡ್ರಿ, ಪ್ರೈಮರಿ ಸ್ಕೂಲ್ನಲ್ಲಿ 1, 2, 3, 4, 5ನೇ ತರಗತಿಯ ಕಲಿತಕ್ಕಂಥ ಮಕ್ಕಳಿಗೆ ಅಲ್ಲಿ ಮರಾಠಿ ಶಿಕ್ಷಕರನ್ನ ನೇಮಕ ಮಾಡಿ ಕನ್ನಡ ಶಾಲೆಗಳಿಗೆ ಮಾಸ್ತರ್ಗಳನ್ನ ಅಂದ್ರೆ ಶಿಕ್ಷಕರನ್ನ ಕಳಿಸ್ತಾರ ಅಂತ ಹೇಳಿದ್ರೆ, ನಾನೇ ಸ್ವತಃ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿಯ ಮೇಸ್ಟ್ರನ್ನ, ಅಲ್ಲಿಯ ಶಿಕ್ಷಕರನ್ನ, ಅಲ್ಲಿಯ ಬಿಒರನ್ನ, ಅಲ್ಲಿಯ ಡಿಡಿಪಿಯನ್ನ, ಅಲ್ಲಿಯ ತಹಸೀಲ್ದಾರನ್ನ, ಅಲ್ಲಿಯ ಅಸಿಸ್ಟೆಂಟ್ ಕಮಿಷನರ್ನ ಕರ್ಕೊಂಡು ಹೋಗಿ ನೋಡಿದಾಗ ಆ ಮಾಸ್ತರನ್ನ ಅಂದ್ರೆ ಆ ಶಿಕ್ಷಕರನ್ನ ನಾವು ಮಾತನಾಡಿದಾಗ ಅವನಿಗೆ ಕನ್ನಡ ಬರ್ತಾ ಇಲ್ಲ. ಆದರೂ ಸಹ ಕನ್ನಡದ ಶಾಲೆಗಳಲ್ಲಿ ಮರಾಠಿ ಶಿಕ್ಷಕರನ್ನ ನೇಮಕ ಮಾಡಿ ಎಲ್ಲೋ ಒಂದು ಕಡೆ ಕನ್ನಡದ ಒಂದು ಬೆಳವಣಿಗೆಗೆ ಕುಂಠಿತವನ್ನ ಮಾಡತಕ್ಕಂಥ ಆಯಾ ರಾಜ್ಯಗಳ ಕನ್ನಡದ ಶಾಲೆಗಳು ಇವತ್ತ ಬಹಳಷ್ಟು ತೊಂದರೆಗೀಡಾಗಿವೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ವಿಶೇಷವಾಗಿ ಈ ಒಂದು ರಾಜ್ಯದ ಗಡಿ ಭಾಗದಲ್ಲಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಆ ಸರ್ಕಾರಗಳಿಗೆ, ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ನಾವು ಒಂದು ಪತ್ರವನ್ನು ಬರೆದು ಸ್ವತಃ ಭೇಟಿಯಾಗಿ ನಾನು ಅವ್ರಿಗೆ ವಿನಂತಿಯನ್ನ ಮಾಡಿಕೊಂಡೆ. ಆಯಾ ರಾಜ್ಯಗಳ ಗಡಿ ಭಾಗದಲ್ಲಿ ಆಯಾ ಭಾಷೆಗಳಲ್ಲಿ ನಡೀತಕ್ಕಂಥ ಕನ್ನಡ ಶಾಲೆಗಳಿಗೆ ಏನು ಆ ಭಾಷೆಯಿಂದ ಕಲಿಕಾ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾರೆ, ಅದೇ ರೀತಿ ಕನ್ನಡದ ಶಾಲೆಗಳಿಗೆ ಕಲಿಕಾ ಸಾಮಗ್ರಿಗಳನ್ನ ಕೊಡಬೇಕು ಅನ್ನಂತ ವಿನಂತಿಯನ್ನ ಮಾಡಿದಾಗ ಕರ್ನಾಟಕದ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು 40,000 ಮಕ್ಕಳಿಗೆ
ಕನ್ನಡದ ಕಲಿಕಾ ಪುಸ್ತಕಗಳು ಇಲ್ಲೇ ನಾವು ನಲಿ ಕಲಿ ಅನ್ನಂತ ಪುಸ್ತಕ ಅಂತ ಹೇಳ್ತೇವಲ್ಲ, ಅದೇ ರೀತಿ ಪುಸ್ತಕಗಳನ್ನ ಅಲ್ಲಿ ವಿತರಣೆ ಮಾಡಿದಂತ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನಾವೆಲ್ಲರೂ ಮಾತನಾಡ್ತೇವೆ, ಭಾರತ ದೇಶದ ಭವಿಷ್ಯದ ಮುಂದಿನ ನಾಗರಿಕರು ಯಾರಾದರೂ ಇದ್ರೆ ಅದು ಕನ್ನಡ ಶಾಲೆಯಲ್ಲಿ ಕಲಿತಕ್ಕಂತ ಮಕ್ಕಳು ಅಂತ ನಾವು ಹೇಳ್ತಾ ಇದ್ದಾವೆಲ್ಲ, ಆ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನ ನಾವು ಕೊಡಬೇಕಾಗಿದ್ದು ನಮ್ಮ ಸರ್ಕಾರ ಇರಬಹುದು, ಮತ್ತೊಂದು ಇರಬಹುದು, ಆಯಾ ರಾಜ್ಯಗಳ ಸರ್ಕಾರದ ಒಂದು ಅವಶ್ಯಕತೆ ಇದೆ ಅನ್ನಂತ ಮಾತನ್ನ ನಾನು ಬಹಳ ಸ್ಪಷ್ಟತೆಯಿಂದ ಹೇಳ್ತಾ, ಅಲ್ಲಿ ನಾನು ಹೋದಾಗ ಬಹಳಷ್ಟು ಜನರು ಹೇಳ್ತಾ ಇದ್ರು ನಮ್ಗೆ, ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಕೇರಳ ಇರ್ಬೋದು, ಗೋವಾ ಇರ್ಬೋದು, ಆಂಧ್ರ ಪ್ರದೇಶದ ಏನು ಮಕ್ಕಳಿಗೆ ಮತ್ತು ಅಲ್ಲಿಯ ಕನ್ನಡಿಗರಿಗೆ ಬಹಳಷ್ಟು ತೊಂದರೆ ಇರುವುದರಿಂದ ಕೆಲವೊಂದು ರಾಜ್ಯಗಳ ಪ್ರಮುಖ ವಿಷಯವನ್ನ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇದು 6 ರಾಜ್ಯಗಳ ಗಡಿ ಪ್ರದೇಶದ ಮಕ್ಕಳಿಗೆ ಸಂಬಂಧಪಟ್ಟಂತ ವಿಷಯ ಇರೋದ್ರಿಂದ 6 ರಾಜ್ಯಗಳಿಗೆ ಸಂಬಂಧಪಟ್ಟಂತ ಸಾಮೂಹಿಕ ಸಮಸ್ಯೆಗಳ ಬಗ್ಗೆ ನಾನು ಇವತ್ತ ಈ ಒಂದು ವೇದಿಕೆಯ ಮುಖಾಂತರ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೇನೆ. ಮಹಾರಾಷ್ಟ್ರದಲ್ಲಿ ಇರ್ಬೋದು, ಕೇರಳದಲ್ಲಿ ಇರ್ಬೋದು, 6 ರಾಜ್ಯಗಳ ಗಡಿ ಭಾಗದಲ್ಲಿ ಕನ್ನಡ ವ್ಯಾಸಂಗ ಮಾಡುವಂತ ಮಕ್ಕಳಿಗೆ ಶಿಕ್ಷಣದಲ್ಲಿ 5% ಮೀಸಲಾತಿಯನ್ನ ಕೊಡಬೇಕು ಅನ್ನಂತ ಅವ್ರದ್ದು ಒಂದು ಒತ್ತಾಯ ಇದೆ. ಅದು ಯಾಕೆ ಅಂತ ಹೇಳಿದ್ರೆ, ನಿಮ್ಗೆಲ್ಲ ನೋಡ್ರಿ, ಮಹಾರಾಷ್ಟ್ರದಲ್ಲಿ ಮತ್ತು ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ಕನ್ನಡ ವ್ಯಾಸಂಗ ಮಾಡುವಂತ ಮಕ್ಕಳಿಗೆ 5% ಮೀಸಲಾತಿಯನ್ನ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಆಯಾ ರಾಜ್ಯಗಳಲ್ಲಿಯೂ ಸಹ 5% ಮೀಸಲಾತಿಯನ್ನ ಹೇಗೆ ಕೊಡ್ತಾ ಇದ್ದಾರೆ, ಅದೇ ರೀತಿ ಕರ್ನಾಟಕದ ಸುತ್ತಲಿರ್ತಕ್ಕಂಥ 6 ಗಡಿ ರಾಜ್ಯಗಳಲ್ಲಿ ಕಲಿತಂತ ಮಕ್ಕಳಿಗೆ ಕರ್ನಾಟಕದಲ್ಲಿಯೂ ಉನ್ನತ ವ್ಯಾಸಂಗ ಮಾಡಲಿಕ್ಕೆ 5% ಏನು ಮೀಸಲಾತಿಯನ್ನು ಕೊಡಬೇಕು ಅನ್ನಂತ ಅವರ ಒತ್ತಾಯದ ಅದು ಈ ವೇದಿಕೆಯ ಮುಖಾಂತರ ಬಿಳಿಮಲೆ ಸರಿಗೆ ಗೊತ್ತಿದೆ. ಬಹಳಷ್ಟು ನಾನು ಅವರು ಕೂಡ್ಕೊಂಡು ಬಹಳಷ್ಟು ಚರ್ಚೆ ಮಾಡ್ತಾ ಇದ್ದೆ, ಹೋದಲ್ಲೆಲ್ಲ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಅದಕ್ಕೆ ಆ ಒಂದು ವಿನಂತಿಯನ್ನ ನಾನು ನೀವು ಕೂಡ ಮಾಡಬೇಕಾಗಿದೆ, ಇವರೆಲ್ಲರ ಮುಖಾಂತರ ಮಾಡಬೇಕಾಗಿದೆ ಅನ್ನಂಥದ್ದು. ಇನ್ನು ಮಹಾರಾಷ್ಟ್ರ ಕನ್ನಡಿಗರಿಗೆ ವಿಶೇಷ ಅಂದ್ರೆ, ಮಹಾರಾಷ್ಟ್ರ ಅಂತಂದ್ರೆ ನಾನು ಒಂದನ್ನೇ ಇಟ್ಟು ಹೇಳ್ತಾ ಇದ್ದೇನೆ, ಮಹಾರಾಷ್ಟ್ರ ಅಂತ ಅಷ್ಟೇ ಅಲ್ಲ, 6 ಗಡಿ ರಾಜ್ಯಗಳ ಮಹಾರಾಷ್ಟ್ರ ಸರ್ಕಾರದ ಕರ್ನಾಟಕದಲ್ಲಿ ಯಾವ ರೀತಿ ನಾವು ಮಾತನಾಡ್ತಾ ಇದ್ದೇವಲ್ಲ, ಅದೇ ರೀತಿ ಮಹಾರಾಷ್ಟ್ರ ಸರ್ಕಾರದಲ್ಲಿ ಒಂದೇ 865 ಹಳ್ಳಿಗಳಲ್ಲಿ ಕನ್ನಡವನ್ನ ಮಾತನಾಡ್ತಾರೆ. ಇದೇ ರೀತಿ ಕೇರಳದಲ್ಲಿ ಇರ್ಬೋದು, ಗೋವಾದಲ್ಲಿ ಇರ್ಬೋದು, ಆಂಧ್ರ ಪ್ರದೇಶದಲ್ಲಿ ಇರ್ಬೋದು, ತೆಲಂಗಾಣದಲ್ಲಿ ಇರ್ಬೋದು, ಹಿಂಗೇನೇ ಒಂದು ಕನ್ನಡದ ಸ್ಥಾನಮಾನಗಳಿಗೆ ನಾವು ಇವತ್ತ ಮನ್ನಣೆಯನ್ನ ಕೊಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅದಕ್ಕೆ ನಾನು ಬಿಳಿಮಲೆ ಸರ್ಗೆ ನಾ ಹೇಳ್ತಾ ಇದ್ದೆ, ಸರ್ ಇಲ್ಲಿಯ ಸ್ಥಿತಿಗತಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರ, ಆ ಸ್ಥಿತಿಗತಿಯ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದ್ರ ಇನ್ನುಳಿದಂತ ನನ್ನ ಎಲ್ಲ ಹಿರಿಯರು ಅದನ್ನೇ ಒಂದು ತೆಗೆದುಕೊಂಡು ಹೇಳ್ತಿದ್ರು, ಅದಕ್ಕೆ ಸ್ವಲ್ಪ ಒತ್ತನ್ನ ಕೊಡ್ತಿದ್ರೇನೋ ಅನ್ನಂಥದ್ದು ನನ್ನ ಅಭಿಲಾಷ ಇತ್ತು. ಅದ್ರ ಜೊತೆಗೆ ನಿಮ್ಗೆಲ್ಲ ನಾನು ಹೇಳಬೇಕಾಗಿದ್ದು, ಇಲ್ಲಿ ಏನು ಮಹಾರಾಷ್ಟ್ರ ಮತ್ತು ಏನು ಕೇರಳ ಇರ್ಬೋದು, ಇಂಥ ಹಲವಾರು ಸಮಸ್ಯೆಗಳು ಕರ್ನಾಟಕದ ಕೆಲವೊಂದು ಇಲಾಖೆಗಳಲ್ಲಿ ಮಹಾರಾಷ್ಟ್ರದಲ್ಲಿ ಕನ್ನಡ ಕಲಿತ ಕಾರಣ ಮುಂದೆ ಮಾಡಿ ಕನ್ನಡಿಗರಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಅವಕಾಶವನ್ನ ಕಲ್ಪಿಸುವುದಿಲ್ಲ. ಅಲ್ಲಿ ಇವತ್ತು 1ನೇದಿಂದ ಹಿಡಿದು 10ನೇದ ಮಠ 10, 11, 12 ಮಠ ಏನ್ ಕಲ್ತಂತ ಮಕ್ಕಳಿಗೆ ಇಲ್ಲಿ ಎಲ್ಲೇ ಒಂದು ಕಡೆ ನೀವು ಮಹಾರಾಷ್ಟ್ರದಲ್ಲಿ ಇರ್ಬೋದು, ಕೇರಳದಲ್ಲಿ ಇರ್ಬೋದು, ಬೇರೆ ಭಾಷೆಯಲ್ಲೇ ಕಲ್ತಿದ್ದೀರಿ, ನಿಮಗೆ ನಾವು ಇಲ್ಲಿ ಅವಕಾಶವನ್ನ ಕೊಡೋದಿಲ್ಲ ಅನ್ನಂತ ಮಾತನ್ನ ಹೇಳ್ತಾರೆ. ಅದು ಆಗಬಾರದು. ನಮ್ಮ ಕನ್ನಡದ ಮಕ್ಕಳು ಎಲ್ಲೇ ಯಾವ ರಾಜ್ಯದಲ್ಲೇ ಕಲಿತರೂ ಸಹ ಅವರಿಗೆ ಕರ್ನಾಟಕದಲ್ಲಿಯೇ ಅವರಿಗೆ ಸ್ಥಾನಮಾನವನ್ನ ಕೊಡಬೇಕು, ಅವರಿಗೆ ಮೀಸಲಾತಿಯನ್ನ ಒದಗಿಸಬೇಕು. ಅವರಿಗೂ ಇಲ್ಲಿಯೂ ಸಹ ಎಲ್ಲ ರೀತಿಯ ಕರ್ನಾಟಕದ ಮಕ್ಕಳ ಹಾಗೆ ಸ್ಥಾನಮಾನಗಳನ್ನ ಕೊಡಬೇಕು ಅನ್ನೋಂಥದ್ದು. ನಾ ಈ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಏನು ಕರ್ನಾಟಕದಲ್ಲಿ ಹಲವಾರು ವಸತಿ ನಿಲಯಗಳನ್ನ ತೆಗೆದು ಏನು ಒಂದು ವಿದ್ಯೆಯನ್ನ ಕೊಡ್ತಾ ಇದ್ದಿರಲಿಲ್ಲ. ಇವು ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ವಸತಿ ಶಾಲೆ ಇರ್ಬೋದು, ಅಂಬೇಡ್ಕರ್ ವಸತಿ ಶಾಲೆ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಇರ್ಬೋದು, ಇಂಥ ಹಲವಾರು ಶಾಲೆಗಳಲ್ಲಿಯೂ ಸಹ ನಮ್ಮ ರೀತಿಯಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡ ಶಾಲೆಯಲ್ಲಿ ಕಲಿತಂತ ಮಕ್ಕಳಿಗೂ ಸಹ ಈ ರೀತಿಯ ಸೌಕರ್ಯಗಳನ್ನ ತಾವು ಒದಗಿಸಿಕೊಡಬೇಕು ಅನ್ನಂಥದ್ದು ಈ ವೇದಿಕೆ ಮುಖಾಂತರ ನಾನು ಇವತ್ತ ಸರ್ಕಾರಕ್ಕೆ ಒತ್ತಡವನ್ನು ಸಹ ನಾವು ಮಾಡ್ತಾ ಇದ್ದೇನೆ. ಇನ್ನು ಮಹಾರಾಷ್ಟ್ರದಲ್ಲಿ ಇರ್ಬೋದು, 6 ರಾಜ್ಯಗಳ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಉದ್ಯೋಗದ ಭದ್ರತೆಯನ್ನ ಕೊಡಬೇಕಾಗಿದೆ. ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಕೊಡ್ತಾರ ಅದೇ ರೀತಿ ಇವತ್ತ ಕರ್ನಾಟಕದಲ್ಲಿಯೂ ಸಹ ಉದ್ಯೋಗದ ಒಂದು ಭರವಸೆಯನ್ನ ಕೊಡಬೇಕು.
ಈ ಕರ್ನಾಟಕದ ಕೆಲವೊಂದು ಇಲಾಖೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕಲಿತು ಬಂದಂತವರಿಗೆ ಉದ್ಯೋಗದ ಅವಕಾಶವನ್ನ ಕಲ್ಪಿಸಿದ್ರ ಜೊತೆಗೆ ಕರ್ನಾಟಕದ ಸರ್ಕಾರದ ಸರ್ಕಾರಿ ಹಾಗೂ ಅರೆ ಸರ್ಕಾರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅವರಿಗೆ ಉದ್ಯೋಗವನ್ನ ಕೊಡಬೇಕಾಗಿದ್ದು ನಮ್ಮ ಸರ್ಕಾರದ ಹಾಗೂ ನಮ್ಮೆಲ್ಲರ ಕರ್ತವ್ಯ ಅನ್ನೋದನ್ನ ನಾನಿಲ್ಲಿ ಬಹಳಷ್ಟು ರೀತಿಯಲ್ಲಿ ಒತ್ತಿ ಹೇಳ್ತಾ ಇದ್ದೇನೆ. ಇನ್ನು ಮಹಾರಾಷ್ಟ್ರದ ಕನ್ನಡಿಗರ ಅಥವಾ 6 ರಾಜ್ಯಗಳ ಗಡಿಭಾಗದಲ್ಲಿರ್ತಕ್ಕಂಥ ಕನ್ನಡದ ಜಾತಿ ಪ್ರವರ್ಗಗಳಲ್ಲಿ ಯಥಾವತ್ತಾಗಿ ಸ್ವೀಕರಿಸಬೇಕನ್ನೋದು ಏನು ಸರ್ಕಾರ ಕರ್ನಾಟಕದ ಎಲ್ಲ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಕರ್ನಾಟಕದಲ್ಲಿರುವ ಜಾತಿ ಪ್ರವರ್ಗಗಳನ್ನು ಯಥಾವತ್ತಾಗಿ ಸ್ವೀಕರಿಸುವುದೋ ಅದೇ ರೀತಿ ಸಾಮಾನ್ಯ ಪ್ರವರ್ಗದಲ್ಲಿ ಮಾತ್ರ ಗ್ರಹಿಸುವಂತ ಕೆಲಸವನ್ನ ಇವತ್ತ ಕನ್ನಡಿಗರಿಗೆ ಜಾತಿ ಪ್ರವರ್ಗದಲ್ಲಿ ಯಥಾವತ್ತಾಗಿ ಅದನ್ನ ಕೊಡಬೇಕು ಅನ್ನಂಥದ್ದು ನಮ್ಮ ಈ ಒಂದು ಒತ್ತಾಯ. ಅದ್ರ ಜೊತೆಗೆ ನಾನಿವತ್ತ ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಶಿಕ್ಷಣ ಇರ್ಬೋದು, ಇದಕ್ಕೆಲ್ಲದಕ್ಕೂ ಒಂದು ಕಟ್ಟಡವನ್ನ ಕಟ್ಟುವಾಗ ಯಾವ ರೀತಿ ನಾವು ಪಿಲ್ಲರ್ ಅನ್ನ ಅಂದ್ರೆ ನಾವು ಬುನಾದಿಯನ್ನ ಹಾಕ್ತಾ ಇದ್ದೇವೆ, ಅದೇ ರೀತಿ ಬಹಳಷ್ಟು ಕಡೆ ಏನಾಗಿದೆ ಅಂದ್ರೆ ಅಂಗನವಾಡಿ ಕೇಂದ್ರಗಳು ಇಲ್ಲ. ಯಾವುದೇ ರಾಜ್ಯಗಳಲ್ಲಿ ಅಂಗನವಾಡಿ ಕೇಂದ್ರಗಳು ಇಲ್ಲ. ಗಡಿಭಾಗದಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಗಳನ್ನ ನಾವು ಮೆಟ್ಟಲನ್ನ ಹತ್ತಬೇಕಾದ್ರೆ ಅಂಗನವಾಡಿ ಕೇಂದ್ರಗಳು ಬಹಳಷ್ಟು ಮುಖ್ಯ. ಕನ್ನಡದಲ್ಲಿ ಅಂಗನವಾಡಿ ಕೇಂದ್ರಗಳನ್ನ ತೆಗಿಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಇದೆ. ಯಾಕಂತ ಹೇಳಿದ್ರೆ ಅಂಗನವಾಡಿ ಇದ್ರೆ ಅಲ್ಲಿ ಕನ್ನಡಕ್ಕೆ ಬಹಳಷ್ಟು ಒತ್ತನ್ನ ಕೊಡಬೇಕಾದಂತ ಒಂದು ಒತ್ತಾಸೆ ಆಗ್ತಾ ಇದೆ. ಅದಕ್ಕೆ ಅಲ್ಲಿ ಶಿಕ್ಷಕರನ್ನ ನೇಮಕ ಮಾಡಿದಾಗ ಅವ್ರಿಗೊಂದು ತರಬೇತಿಯನ್ನ ಕೊಟ್ಟು ಇವತ್ತ ಶಿಕ್ಷಣಕ್ಕೆ ಒತ್ತನ್ನ ಕೊಡಬೇಕು ಅನ್ನಂಥದ್ದು ಆ ಭಾಗದ ಅಂದ್ರೆ ಗಡಿ ಭಾಗದ ಕನ್ನಡ ಶಾಲೆಯ ಪಾಲಕರಿಗೆ ಒತ್ತಡ ಇದೆ. ಇನ್ನು ಸರ್ಕಾರಿ ಕನ್ನಡ ಮತ್ತು ಪ್ರೌಢ ಶಾಲೆಗಳನ್ನ ಹೆಚ್ಚು ಆಗಿ ಪ್ರಾರಂಭ ಮಾಡಬೇಕು ಅನ್ನೋಂಥದ್ದು ಆ ಭಾಗದ ಹಲವಾರು ಸಂಘಟನೆಗಳ ಮತ್ತು ಕನ್ನಡ ಪರ ಹೋರಾಟಗಾರರ ಚಿಂತನೆ ಏನ್ ನಡೆದಿತ್ತಲ್ಲ ಅದಕ್ಕೆ ಇವತ್ತು ನಾವು ಒತ್ತನ್ನ ಕೊಡಬೇಕಾಗಿದೆ. ಕನ್ನಡ ಶಾಲೆಗಳಲ್ಲಿ ಕನ್ನಡದ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು. ಅಂದರೆ ಮಾತ್ರ ಕನ್ನಡ ಉಳಿತೈತೆ ಹೊರತಾಗಿ ಕನ್ನಡ ಬೆಳಿತೈತೆ ಹೊರತಾಗಿ ಎಲ್ಲೇ ಒಂದ್ ಕಡೆ ನಾವು ಲಿಖಿತವಾಗ್ಲಿ ಹೇಳಲಿ ಮಾತನಾಡುವ ಮುಖಾಂತರ ಹೇಳಲಿ ಆಗದಾಗ ಮಾತ್ರ ಆಗೋದಿಲ್ಲ ಅನ್ನೋದು ನಮ್ಮೆಲ್ಲರ ಆ ಬಯಕೆ ಆಗಿದೆ. ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಈ ಹೆಚ್ಚು ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೇಳಿದ್ರೆ ನಮ್ಮವರು ಆಗ್ಲೇ ಹೇಳಿದ್ರು ಮಾತನಾಡುವಾಗ ಏನು ಕರ್ನಾಟಕದ ಟಿಇಟಿ ಮತ್ತು ಇನ್ನಿತರ ಪರೀಕ್ಷೆಗಳು ಆಯಾ ರಾಜ್ಯಗಳ ಮಾದರಿಯಲ್ಲಿಯೇ ಅಂದ್ರೆ ಅವರ ಭಾಷೆಗಳಲ್ಲಿಯೇ ನಡೀತಾವಲ್ಲ ಅವು ಸಹ ಈ ತರಬೇತಿ ಕೇಂದ್ರಗಳು ತರಬೇತಿ ಅರ್ಹತಾ ಪತ್ರಗಳು ಏನದಾವಲ್ಲ ಅವು ಸಹ ಕನ್ನಡದಲ್ಲಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಆಗಿದೆ ಅಂತೇಳಿ 6 ರಾಜ್ಯಗಳ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮದಲ್ಲಿ ಕಲಿತಕ್ಕಂಥ ಮಕ್ಕಳ ತಂದೆ ತಾಯಿಗಳ ಆಶಯ ಆಗಿದೆ ಅನ್ನೋದರ ಜೊತೆಗೆ ಏನು ಕನ್ನಡದ ಪ್ರದೇಶದ ವಿಶೇಷ ಒಂದು ಒತ್ತನ್ನ ಕೊಡಬೇಕು ಅನ್ನಂತ ಒತ್ತು ಇದೆ. ಅದೇ ರೀತಿ ನಾನು ಇನ್ನೊಂದು ಬಹಳ ಭಯಾನಕವಾದಂತ ವಿಷಯವನ್ನ ವೇದಿಕೆ ಮೇಲೆ ಇದ್ದಂತ ಹಿರಿಯರಿಗೆ ನಾನು ಆ ವಿಷಯವನ್ನ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಎಲ್ಲಿ ಕನ್ನಡ ಶಾಲೆಗಳಿದಾವಲ್ಲ ಬೇರೆ ರಾಜ್ಯದಲ್ಲಿ ಸಾರಿಗೆ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಶಾಲೆ 1 ಕಿಲೋಮೀಟರ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಇರ್ತೈತಿ. ಅಲ್ಲಿನೇ ಬಸ್ನಿಂದ ಮಕ್ಕಳನ್ನ ಇಳಿಸಿ ಹೋಗ್ಬಿಡ್ತಾರ. ಆ ಮಕ್ಕಳು 3 ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಎಲ್ಲೇ ಒಂದ್ ಕಡೆ ನಾವು ಕನ್ನಡ ಶಾಲೆಗೆ ಹೋಗಬಾರ್ದಪ್ಪ ಅನ್ನಂತ ಪರಿಸ್ಥಿತಿ ಆ ಗಡಿ ಭಾಗದಲ್ಲಿ ಇರತಕ್ಕಂತ ಕನ್ನಡ ಶಾಲೆಗಳಿಗೆ ಕಳಿಸ್ತಕ್ಕಂಥ ಮಕ್ಕಳ ತಂದೆ ತಾಯಿಗಳ ಒಂದು ಆತಂಕದ ಮನೋಭಾವನೆ ಅದ. ಅದರ ನಿಟ್ಟಿನಲ್ಲಿ ಇವತ್ತ ಸರ್ಕಾರಗಳು ಸಹ ಇವತ್ತ ಮಕ್ಕಳನ್ನ ಶಾಲೆಯ ಶಾಲೆಗೆ ಸಮೀಪ ಇರುವ ರೀತಿಯಲ್ಲಿ ಮಕ್ಕಳನ್ನ ಇಳಿಸಿ ಹೋಗುವಂತ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒಂದು ಬಯಕೆ ಇದೆ. ಅದೇ ರೀತಿ ನಾವು ಹೆಚ್ಚು ಕನ್ನಡಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಹೆಚ್ಚು ಸಂಸ್ಕಾರಯುತವಾದಂತ ಶಿಕ್ಷಣವನ್ನ ನಾವು ಕೊಡಬೇಕಾಗಿದೆ. ಬಹಳಷ್ಟು ಹಿರಿಯರು ಮಾತನಾಡ್ತಾ ಇದ್ರು. ಸಂಸ್ಕಾರಯುತ ಶಿಕ್ಷಣಗಳು ಇವತ್ತ ಮೌಲ್ಯಾಧಾರಿತ ಶಿಕ್ಷಣಗಳು ಇವತ್ತ ನಮಗೆ ಕೈಗೆ ನಿಗಡ್ತಾ ಇಲ್ಲ. ಇದರಿಂದ ಎಲ್ಲೇ ಒಂದ್ ಕಡೆ ನಮ್ಮ ಮಕ್ಕಳು ದಾರಿ ತಪ್ಪುವ ರೀತಿಯಲ್ಲಿ ನಡೆದಾಡ್ತಾ ಇದೆ. ನಮ್ಮ ಮಕ್ಕಳು ಎಲ್ಲೇ ಒಂದ್ ಕಡೆ ಬೇರೆ ದಾರಿಯನ್ನ ಹಿಡಿಯುವಂತ ಒಂದು ವಿಚಾರಕ್ಕೆ ಹೋಗ್ತಾ ಇದ್ದಾರಲ್ಲ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಮೂಲಭೂತವಾದ ಸೌಕರ್ಯಗಳನ್ನ ಕನ್ನಡ ಶಾಲೆಗಳಿಗೆ ಕೊಟ್ಟಾಗ ಮಾತ್ರ ಇವತ್ತ ಆ ಕೆಲಸ ಪ್ರಾರಂಭ ಆಗ್ತದೆ ಅನ್ನಂಥದ್ದು ನನ್ನ ವಿಚಾರ. ಅದ್ರ ಜೊತೆಗೆ 6 ರಾಜ್ಯಗಳ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಗಳು ಇವತ್ತ ನೀವು ಕೂಡ ಉಳಿಸಬೇಕಾಗಿದೆ. ಅದಕ್ಕೆ ಮೂಲಭೂತ ಸೌಕರ್ಯಗಳಾದಂತ ನೀರಿರ್ಬೋದು,
ಕಟ್ಟಡಗಳು ಇರಬಹುದು, ಅದರ ಜೊತೆಗೆ ಶಿಕ್ಷಕರು ಇರಬಹುದು, ಅದ್ರ ಜೊತೆಗೆ ಗ್ರಂಥಾಲಯ ಇರಬಹುದು, ಅದ್ರ ಜೊತೆಗೆ ಸಾರಿಗೆ ವ್ಯವಸ್ಥೆ ಇರಬಹುದು, ಅದ್ರ ಜೊತೆಗೆ ಕನ್ನಡ ಮಾಧ್ಯಮದ ಶಿಕ್ಷಕರು ಇರಬಹುದು. ಇಂಥ ಹಲವಾರು ವಿಷಯಗಳನ್ನ ಅವರಿಗೆ ನಾವು ಕೊಟ್ಟಾಗ ಮಾತ್ರ ಇಲ್ಲಿ ಕರ್ನಾಟಕದಲ್ಲಿಯೇ ಇವತ್ತ ಕನ್ನಡ ಶಾಲೆಗಳು ಕಡಿಮೆ ಆಗುವ ರೀತಿಯಲ್ಲಿ ಇದ್ದಾಗ ಗಡಿಭಾಗದ ಜನರ ಸಮಸ್ಯೆಗಳ ಬಗ್ಗೆ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಕನ್ನಡವನ್ನ ಉಳಿಸುವುದರ ಸಲುವಾಗಿ ಮತ್ತು ಅವರ ಆತ್ಮಗೌರವಕ್ಕೆ ಎಲ್ಲಿಯೂ ಸಹ ಧಕ್ಕೆ ಬರದ ರೀತಿಯಲ್ಲಿ ನಾವು ಇವತ್ತ ನಡೆಕೊಳ್ಳಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಇರುವುದರಿಂದ ನಾವು ನೀವು ಕೂಡಿ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಬೇಕು. ಆ ಭಾಗದ ಎಲ್ಲೋ ಒಂದು ಕಡೆ ಯಾರೋ ತಪ್ಪಿನಿಂದ ಇವತ್ತೇನು ನನ್ನ ಅಣ್ಣ ತಮ್ಮಂದಿರು ಅಲ್ಲಿ ಇದ್ದಾರಲ್ಲ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸಗಳಾಗಬೇಕು. ಅವರಿಗೆ ಕರ್ನಾಟಕದ ನಾವೇನಿದ್ದೇವೆ ಕನ್ನಡಿಗರು ಇದ್ದೇವಲ್ಲ 6 ಗಡಿ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಗಳಿಗೆ ಕನ್ನಡದ ಪಾಠ ಮತ್ತು ಏನು ಪ್ರವಚನ ಮಾಡ್ತಾ ಇದ್ದಿರಲಿಲ್ಲ, ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನಂತ ಒಂದು ಸಂದೇಶವನ್ನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಒಂದು ವೇದಿಕೆಯ ಮುಖಾಂತರ ನಾವು ಅವರಿಗೆ ಆತ್ಮಸ್ಥೈರ್ಯವನ್ನ ತುಂಬಿದರೆ ಮಾತ್ರ ಹಳ್ಳಿಗಳಲ್ಲಿರ್ಬೋದು, ಗಡಿಗಳಲ್ಲಿರ್ಬೋದು ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿರ್ಬೋದು ಕನ್ನಡ ಶಾಲೆಗಳು ಉಳಿತಾವು ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮೊನ್ನೆ ಔರಂಗಾಬಾದಕ್ಕೆ ಹೋಗಿದ್ದೀವಿ ನಾವು. ಔರಂಗಾಬಾದದಲ್ಲಿಯೂ ಸಹ ಕನ್ನಡ ಶಾಲೆಗಳು ಪ್ರಾರಂಭ ಆಗಿದೆ. ಅಲ್ಲಿನೂ ಸಹ ಇವತ್ತ ಕನ್ನಡಕ್ಕೆ ಬಹಳಷ್ಟು ಒತ್ತನ್ನ ಕೊಡ್ತಾ ಇದ್ದಾರೆ. ನೀವು ಬಾಂಬೆಗೆ ಹೋಗಿದ್ದೀವಿ, ಮುಂಬೈ ನಗರಕ್ಕೆ ಹೋದ್ರೆ ಅಲ್ಲಿ ಸುಮಾರು 2,000 ಜನ 2,000 ಮಕ್ಕಳು ಕನ್ನಡ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಯಾರು ನಾವು ಉದ್ಯೋಗವನ್ನ ಆರಿಸಿಕೊಂಡು ಹೋಗಿರ್ತಾವಲ್ಲ ಅವರ ಮಕ್ಕಳೆಲ್ಲರೂ ಸಹ ಅವರ ಹಿರಿಯರೆಲ್ಲರೂ ಸಹ ಇವತ್ತ ರಾತ್ರಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಆ ರಾತ್ರಿ ಶಾಲೆಯನ್ನು ನಡೆಸೋದ್ರಿಂದ ನಮ್ಮಂತ ಏನಿಲ್ಲಿ ಅಂತ ಹೋದಂತ ಉದ್ಯೋಗ ಒರೆಸಿಕೊಂಡು ಹೋದಂತ ಮಕ್ಕಳಿಗೆ ಅಲ್ಲಿನೂ ಸಹ ಹಗಲು ರಾತ್ರಿಯೂ ಸಹ ಇವತ್ತ ಶಾಲೆಯನ್ನು ಪ್ರಾರಂಭ ಮಾಡಿ ನಮ್ಮ ಕನ್ನಡದ ಮಕ್ಕಳಿಗೆ ಕನ್ನಡದ ಯುವಕರಿಗೆ ಒಂದು ಉದ್ಯೋಗದ ಜೊತೆಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಇಲ್ಲಿಯ ಉದ್ಯೋಗಪತಿಗಳು ಅಲ್ಲಿಯೂ ಸಹ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತೆಲ್ಲ ಭಾಗದಲ್ಲಿ ಕನ್ನಡವು ಏನಾದರೂ ಉಳಿಬೇಕು ಅನ್ನಂತ ನಾವೆಲ್ಲರ ಚಿಂತನೆ ಏನದಲ್ಲ ಈ 87ನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಗೋಷ್ಠಿಯ ಮುಖಾಂತರ ಕನ್ನಡದ ಉಳಿವಿಗಾಗಿ ನಾವೆಲ್ಲರೂ ಹೋರಾಟವನ್ನ ಮಾಡೋಣ ಅನ್ನಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ನೀವು ನನ್ನನ್ನ ಏನು ಈ ಒಂದು ವೇದಿಕೆಯ ಮುಖಾಂತರ ಒಂದು 2 ಮಾತುಗಳನ್ನ ಹೇಳಲಿಕ್ಕೆ ಮತ್ತು ಗಡಿಭಾಗದ ಶಾಲೆ ಕಾಲೇಜುಗಳ ಸ್ಥಿತಿಗಳನ್ನ ಇವತ್ತು ನಾವು ನಿಜವಾಗಲೂ ಅರ್ಥ ಮಾಡಿಕೊಂಡಿದ್ದೆ. ಆದರೆ ನಾವು ಅವರಿಗೆ ಸಹಾಯ ಸಹಕಾರವಾಗಿ ನಿಲ್ಲಬೇಕಾಗ್ತದೆ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದು ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾವ ನಮ್ಮ ಗಡಿ ಪ್ರದೇಶ ಪ್ರಾಧಿಕಾರದ ವತಿಯಿಂದ ಯಾರು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡದ ಏನು ಶಾಲೆಗಳಿಗೆ ಹೋಗಿ ಅಲ್ಲಿ ಏನು ಅಡ್ಮಿಷನ್ ಮಾಡ್ಕೊಳ್ತಾರಲ್ಲ ಅಲ್ಲಿ ಏನು ನಾನು ಎಲ್ಲಿಯೂ ಸಹ ಬಿಟ್ಟು ಹೋಗೋದಿಲ್ಲ ಅಂದಾಗ ನಮ್ಮ ಒಂದು ವಿಶೇಷವಾದಂತ ಅನುದಾನವನ್ನ ಕನ್ನಡದ ಶಾಲೆ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕಲಿತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನ ನಾವು ನಮ್ಮ ಇಲಾಖೆಯಿಂದ ನಮ್ಮ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಿಂದ ಕೊಡ್ತಾ ಇದ್ದೇವೆ. ಮತ್ತು ಸಾರಿಗೆ ಎಲ್ಲಿ ತೊಂದರೆಯಾಗಿದೆ ಅಲ್ಲಿನೂ ಸಹ ನಾವು ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರದು ಅನ್ನೋಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಸರ್ಕಾರದ ಅನುಮತಿಯ ಮೇರೆಗೆ ಅಲ್ಲಿಯೂ ಸಹ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದೇವೆ. ಗ್ರಂಥಾಲಯಗಳನ್ನ ತೆಗೆದು ಅಲ್ಲಿಯ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಕನ್ನಡದ ಪತ್ರಿಕೆಗಳಿರ್ಬೋದು, ಕನ್ನಡದ ಪುಸ್ತಕಗಳಿರ್ಬೋದು, ಕಲಿಕಾ ಪುಸ್ತಕಗಳಿರ್ಬೋದು, ಇಂಥ 10 ಹಲವಾರು ಯೋಜನೆಗಳನ್ನ ಕೊಟ್ಟು ಕನ್ನಡವನ್ನ ಉಳಿಸ್ಲಿಕ್ಕೆ ಹೆಚ್ಚು ಪ್ರಯತ್ನವನ್ನ ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅನ್ನಂತ ವಿನಂತಿಯನ್ನ ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ.